ಶ್ರೀ ಲಲಿತಾ ಸಹಸ್ರನಾಮ ಮಂತ್ರ 91. ತತ್ವಾಸನ ಅಂದರೆ ತತ್ವಗಳ ಮೇಲೆ ಆಸೀನವಾಗಿರುವವಳು ಅಂತ ಅರ್ಥ. ಸೃಷ್ಟಿಯಲ್ಲಿ 6 ವಿಧದ ಹಾಗೂ ಒಟ್ಟು 24 ತತ್ವಗಳಿವೆ. ಅವುಗಳೆಂದರೆ ಮೂಲ ಪ್ರಕೃತಿ, ಬುದ್ಧಿ, ಅಹಂಕಾರ, ಮನಸ್ಸು, ಜ್ಞಾನೇಂದ್ರಿಯಗಳಾದ ಕಣ್ಣು, ಕಿವಿ, ಮೂಗು, ನಾಲಿಗೆ ಹಾಗೂ ಚರ್ಮ. ಇನ್ನು ಕರ್ಮೇಂದ್ರಿಯಗಳಾದ ವಾಕ್ ಅಂದರೆ ಮಾತು, ಪಾಣಿ ಅಂದರೆ ಕೈ, ಪಾದ, ಪಾಯು ಅಂದರೆ ವಿಸರ್ಜನೆ, ಉಪಸ್ಥ ಅಂದರೆ ಪ್ರಜನನ. ಇನ್ನು ತನ್ಮಾತ್ರಗಳಾದ ಶಬ್ದ, ಸ್ಪರ್ಶ, ರೂಪ, ರಸ ಹಾಗೂ ಗಂಧ. ಇನ್ನು ಕೊನೆಯದಾಗಿ ಪಂಚಭೂತಗಳಾದ ಆಕಾಶ, ವಾಯು, ಅಗ್ನಿ, ಜಲ, ಭೂಮಿ. ಈ 24 ತತ್ವಗಳಿಂದ ಜೀವಿಗಳ ಶರೀರ ಹಾಗೂ ಸಕಲ ಜಗತ್ತು ನಿರ್ಮಾಣ ಆಗಿದ್ದು, ಈ ಎಲ್ಲ ತತ್ವಗಳಿಗೆ ಆಧಾರ ಸ್ತಂಭವು ಮತ್ತು ಅವುಗಳ ನಿಯಂತ್ರಕಿಯು ಲಲಿತಾ ಮಾತೆ ಆಗಿದ್ದಾಳೆ. ಇನ್ನು ತತ್ವಮಯಿ ಅಂದರೆ ಈಗಾಗಲೇ ಹೇಳಿದ ಹಾಗೆ ಸೃಷ್ಟಿಯ ಮೂಲವಾದ ಎಲ್ಲ 24 ತತ್ವಗಳಲ್ಲಿಯೂ ದೇವಿಯೇ ಸಂಪೂರ್ಣವಾಗಿ ವ್ಯಾಪಿಸಿದ್ದಾಳೆ. ಆಕೆಯ ಅಸ್ತಿತ್ವ ಇಲ್ಲದೆ ಇಡೀ ಜಗತ್ತೇ ಶೂನ್ಯವಾಗಿದೆ. ಮಾನವನ ದೇಹದಲ್ಲಿ ಮುಖ್ಯವಾದ 5 ಕೋಶಗಳಿದ್ದು, ಈ 5 ಕೋಶಗಳ ಮೂಲಕ ತಾಯಿ ಲಲಿತೆಯು ಪ್ರಾಣಸ್ವರೂಪಳಾಗಿ ನಮ್ಮೊಂದಿಗೆ ಸದಾ ನೆಲೆಸಿರ್ತಾಳೆ. ಆ 5 ಕೋಶಗಳೆಂದರೆ ಅನ್ನಮಯ ಕೋಶ ಅಂದರೆ ದೇಹ, ಪ್ರಾಣಮಯ ಕೋಶ ಅಂದರೆ ಜೀವಶಕ್ತಿ, ಮನೋಮಯ ಕೋಶ ಅಂದರೆ ಮನಸ್ಸು, ವಿಜ್ಞಾನಮಯ ಕೋಶ ಅಂದರೆ ಬುದ್ಧಿ, ಕೊನೆಯದಾಗಿ ಆನಂದಮಯ ಕೋಶ ಅಂದರೆ ಶಾಶ್ವತವಾದ ಆನಂದ. ತಾಯಿ ಲಲಿತೆಯು ನಿಸ್ಸೀಮ ಅಂದರೆ ಅಸೀಮವಾದ ಅಳತೆ ಮಾಡಲಾಗದಷ್ಟು ಮಿತಿ ಇಲ್ಲದಷ್ಟು ಮಹಿಮೆಯುಳ್ಳವಳಾಗಿದ್ದು, ಸಕಲ ದೇವಾನುದೇವತೆಗಳಿಂದಲೂ ಸಹ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಶಿವರಿಂದಲೂ ಸಹ ಲಲಿತೆಯ ಮಹಿಮೆಯನ್ನು ಅಳತೆ ಮಾಡಲು ಸಾಧ್ಯವಿಲ್ಲದಷ್ಟು ಮಹಿಮಾನ್ವಿತಳಾಗಿದ್ದಾಳೆ. ಇನ್ನು ಲಲಿತಾ ಮಾತೆಯು ನಿತ್ಯ ಯೌವನೆ ಅಥವಾ ಚಿರಯೌವನೆಯಾಗಿದ್ದಾಳೆ. ಆಕೆ ಸದಾಕಾಲ ಚೈತನ್ಯಪೂರ್ಣಳಾಗಿದ್ದಾಳೆ. ಆಕೆಗೆ ಮುಪ್ಪು ಎಂಬುದೇ ಇಲ್ಲ. ಪ್ರತಿ ಕ್ಷಣವೂ ಅಸಾಧಾರಣ ಚೈತನ್ಯದಿಂದ, ತೇಜಸ್ಸಿನಿಂದ ಕಂಗೊಳಿಸ್ತಾಳೆ. ಮದಶಾಲಿನಿ ಅಂದರೆ ಬ್ರಹ್ಮಾನಂದದ ಅಥವಾ ಶಾಶ್ವತವಾದ ಪರಿಪೂರ್ಣ ಆನಂದದ ಸ್ಥಿತಿಯುಳ್ಳವಳಾಗಿದ್ದಾಳೆ. ಆಕೆ ಎಷ್ಟು ಪರಿಪೂರ್ಣ ಆನಂದದಲ್ಲಿರುವಳೋ ಅಂತಹ ದೇವಿಯನ್ನು ಭಕ್ತಿ ಪ್ರೀತಿಯಿಂದ ಆರಾಧಿಸುವ ಭಕ್ತರಿಗೂ ಮಾನಸಿಕ ಶಾಂತಿ, ನೆಮ್ಮದಿ, ವರ್ಣಿಸಲು ಅಸಾಧ್ಯವಾದ ಆನಂದವನ್ನು ತಾಯಿ ಕರುಣಿಸ್ತಾಳೆ.